ರಾಜ್ಯದ ಹೆಸರಾಂತ ನಾಗಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆದಾಯದಲ್ಲಿ ಈ ಬಾರಿ ಮತ್ತೆ ಏರಿಕೆಯಾಗಿದೆ. ಈ ಮೂಲಕ ಕ್ಷೇತ್ರ ಮತ್ತೆ ರಾಜ್ಯದಲ್ಲಿರುವ ಅತ್ಯಂತ ಶ್ರೀಮಂತ ದೇಗುಲ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕುಕ್ಕೆ ಸುಬ್ರಹ್ಮಣ್ಯ ರಾಜ್ಯದ ಹೆಸರಾಂತ ನಾಗಕ್ಷೇತ್ರ. ದೇಶ ವಿದೇಶದ ಅಪಾರ ಭಕ್ತರು, ರಾಜಕೀಯ ನಾಯಕರು, ಸಿನಿಮಾ ನಟರು ಈ ಸನ್ನಿಧಿಗೆ ಬಂದು ಭಕ್ತಿ ಸಮರ್ಪಿಸುತ್ತಾರೆ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯೂ ಹೆಚ್ಚಾಗಿದೆ. ಜಾತ್ರೆ ಸಮಯ ಮಾತ್ರವಲ್ಲ, ಸಾಲು ಸಾಲು ರಜೆ, ವಾರಾಂತ್ಯದ ಸಂದರ್ಭದಲ್ಲಿಯೂ ಇಲ್ಲಿ ಭಕ್ತರ ಸಂಖ್ಯೆ ಅಪಾರ. ನಾಗಾರಾಧನೆಯ ನಾಡು, ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿರುವ ಕುಕ್ಕೆ ಸುಬ್ರಹ್ಮಣ್ಯ ಮತ್ತೊಮ್ಮೆ ರಾಜ್ಯದ ಶ್ರೀಮಂತ ದೇವಾಲಯವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ದೇವಸ್ಥಾನದ ಆದಾಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮೊದಲ ಸ್ಥಾನದಲ್ಲಿದೆ. ಈ ವರ್ಷ 155 ಕೋಟಿ 69 ಲಕ್ಷಕ್ಕಿಂತ ಹೆಚ್ಚು ಆದಾಯ ಬಂದಿದೆ. ಆದಾಯದಲ್ಲಿ ಈ ವರ್ಷ ನಾವು 607 ಕೋಟಿ ರೂಪಾಯಿಗಳನ್ನು ದೇವಸ್ಥಾನದ ಅಭಿವೃದ್ಧಿಗಾಗಿ ತೆಗೆದಿಟ್ಟಿದ್ದೇವೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ಧರ್ಮಾದಾಯ ದತ್ತಿ ಇಲಾಖೆಯಡಿ ಬರುತ್ತದೆ. ಸರ್ಪ ಸಂಸ್ಕಾರ ಸೇರಿದಂತೆ ವಿವಿಧ ಸೇವೆ ಹಾಗೂ ಇತರ ಮೂಲಗಳಿಂದ ಒಟ್ಟು 155.95 ಕೋಟಿ ರು ಆದಾಯವಾಗಿದೆ. ಕಳೆದ ವರ್ಷ ವಾರ್ಷಿಕ ಆದಾಯ 146.01 ಕೋಟಿ ರೂಪಾಯಿ ಬಂದಿತ್ತು. ಈ ಬಾರಿ 155.95 ಕೋಟಿ ಹುಂಡಿ ಸಂಗ್ರಹವಾಗುವ ಮೂಲಕ 9.94 ಕೋಟಿ ರು ಆದಾಯ ಏರಿಕೆಯಾಗಿದೆ. ಈ ವರ್ಷ ದೇವಸ್ಥಾನದ ಒಟ್ಟು ಖರ್ಚು 79.82 ಕೋಟಿ ರೂಪಾಯಿಗಳಾಗಿದ್ದು, ಈ ಬಾರಿಯ ಆದಾಯವು ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಾಣಿಜ್ಯ, ಕಟ್ಟಡ, ಸೇವೆ ಹಾಗೂ ಇತರ ಮೂಲಗಳನ್ನು ಸೇರಿಸಿ ಲೆಕ್ಕಾಚಾರ ಮಾಡಲಾಗಿದೆ. ಆದರೆ ಕ್ಷೇತ್ರದ ಆದಾಯಕ್ಕೆ ತಕ್ಕ ಹಾಗೆ ದೇವಾಲಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು, ವ್ಯವಸ್ಥೆಗಳು ಆಗಿಲ್ಲ ಅಂತ ಭಕ್ತರು ಹೇಳ್ತಿದ್ದಾರೆ. ರೂಮಿಗೆ ಅಷ್ಟೇನೇ ಇಲ್ಲ ಸರ್, ಒಂದು ಕರೆಕ್ಟಾಗಿ ಟಾಯ್ಲೆಟ್ ಇಲ್ಲ, ಬಾತ್ರೂಮ್ ಇಲ್ಲ, ಏನು ಭಕ್ತಾದಿ ಮನೆಗಳಿಗೆ ಒಳಗೆ ಹೋಗ್ಬೇಕಿಲ್ಲ, ಎಂತ ಇಲ್ಲ, 4-5 ಉಂಟು ಅಷ್ಟೇ. ಎಷ್ಟು ಜನ ಲಕ್ಷಗಟ್ಟಲೆ ಬರ್ತಾರೆ ಜನ. ದೇವಸ್ಥಾನದಲ್ಲಿ ನಂಬರ್ 1 ಸುಬ್ರಹ್ಮಣ್ಯ ದೇವಸ್ಥಾನ, ಇಲ್ಲಿ ನಂಬರ್ 1 ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಂಥ ಅವಸ್ಥೆ ಇಲ್ಲ. ದೇವಸ್ಥಾನದವರು ಕರೆಕ್ಟಾಗಿ ತಲೆ ಕೊಡಬೇಕು. ದೇವಸ್ಥಾನದಲ್ಲಿ ನೋಡಿ, ದೇವಸ್ಥಾನದ ಒಳಗೆ ಹೋಗಿ ತರ್ಪಾಲ್ ಹಾಕ್ಕೊಂಡು ಇರ್ತಾರೆ, ಅದು ಸರಿಗಿಲ್ಲ. ಇಷ್ಟು ಇನ್ಕಮ್ ಇಲ್ಲ, ಅದೇನೂ ಇಲ್ಲ ಸರ್. ಅದಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮ್ಯಾನೇಜರು ಮತ್ತು ಗೌರ್ಮೆಂಟ್ ಎಲ್ಲ ವ್ಯವಸ್ಥೆ ಮಾಡಬೇಕು. ಅತಿ ಹೆಚ್ಚು ಆದಾಯ ಗಳಿಸುವ ದೇವಾಲಯಗಳ ಪಟ್ಟಿಯಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರಥಮ ಸ್ಥಾನದಲ್ಲಿದ್ದರೆ, ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ದೇವಸ್ಥಾನ 2ನೇ ಸ್ಥಾನದಲ್ಲಿದೆ. ಈ ದೇವಸ್ಥಾನದ ಆದಾಯ 31 ಕೋಟಿ ರು. ಅದೇ ರೀತಿಯಾಗಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನವು 20 ಕೋಟಿ ರುಗಳ ಅಂದಾಜು ಆದಾಯದೊಂದಿಗೆ 3ನೇ ಸ್ಥಾನದಲ್ಲಿದೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.